ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪಾಕಿಸ್ತಾನದ ಡೆಪ್ಯೂಟಿ ಹೈ ಕಮಿಷನರ್ಗೆ ಸಮನ್ಸ್ ಅನ್ನು ಕೊಟ್ಟಿದೆ ಭಾರತ. ವಿದೇಶಾಂಗ ಇಲಾಖೆಯಿಂದ ಪಾಕ್ಗೆ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ. ಭಾರತದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿಗೆ ಮುಂದಾಗಿದ್ದಂತಹ ಪಾಕಿಸ್ತಾನದ ಈ ದುಷ್ಕೃತ್ಯವನ್ನ ಕುರಿತು ಸಮನ್ಸ್ ಅನ್ನು ಕೊಟ್ಟಿದೆ ಭಾರತೀಯ ವಿದೇಶಾಂಗ ಇಲಾಖೆ. ಈಗ ಪಾಕಿಸ್ತಾನದ ಡೆಪ್ಯೂಟಿ ಹೈ ಕಮಿಷನರ್ಗೆ ಈ ಒಂದು ಸಮನ್ಸ್ ಅನ್ನು ಕೊಟ್ಟಿದೆ ಭಾರತದ ವಿದೇಶಾಂಗ ಇಲಾಖೆಯಿಂದ ಪಾಕ್ಗೆ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ. ಇಲ್ಲಿ ಭಾರತದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಗೆ ಮುಂದಾಗಿದ್ದಂತಹ ಪಾಕ್. ಇದರ ಬಗ್ಗೆ ಈಗ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಪಾಕಿಸ್ತಾನದ ಈ ಒಂದು ದುಷ್ಕೃತ್ಯದ ಕುರಿತಾಗಿ ಒಂದು ಸಮನ್ಸ್ ಅನ್ನು ವಿದೇಶಾಂಗ ಇಲಾಖೆ ಕೊಟ್ಟಿದೆ. ಈಗ ಅಂದರೆ ಭಾರತೀಯ ಏನು ನೆಲೆಗಳಿದ್ವು, ಸೇನಾ ನೆಲೆಗಳಿದ್ವು, ಅವುಗಳ ಮೇಲೆ ಪಾಕಿಸ್ತಾನ ನೇರವಾಗಿ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿತ್ತು ಅನ್ನುವಂತಹ ದೂರು, ಅದರ ಜೊತೆಗೆ ಸಮನ್ಸ್ ಅನ್ನು ಈಗ ಜಾರಿ ಮಾಡಿದೆ ಪಾಕ್ಗೆ. ಇದಕ್ಕೆ ಯಾವ ಉತ್ತರವನ್ನು ಕೊಡುತ್ತೆ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ? ಯಾಕೆಂದರೆ ಭಾರತೀಯ ವಿದೇಶಾಂಗ ಇಲಾಖೆ ಈ ಒಂದು ಸಮನ್ಸ್ ಅನ್ನು ಜಾರಿ ಮಾಡಿದೆ. ಅದಕ್ಕೆ ಈಗಾಗಲೇ ಸಾಕಷ್ಟು ಕುರುಹುಗಳು, ಪುರಾವೆಗಳು ಕೂಡ ಸಿಗ್ತಾ ಇದ್ದಾವೆ. ಯಾಕೆಂದರೆ LOCಯಲ್ಲಿ ನಡೆದಿರುವಂತಹ ಚಕಮಕಿ. ಹಾಗಿದ್ದ ಮೇಲೆ ಯಾಕೆ ಅಲ್ಲಿಗೆ ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಗಡಿ ಪ್ರದೇಶದಲ್ಲಿ ಈ ಒಂದು ಬೆಳಗ್ಗೆ ಚಕಮಕಿ ನಡೆದವು. ವಾಯುಯಾನದ ಚಟುವಟಿಕೆಗಳು ಯಾಕೆ ನಡೆದವು ಅಲ್ಲಿ? ಇದು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಈಗಾಗಲೇ ಪಾಕ್ಗೆ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ. ಈಗಾಗಲೇ ವಿದೇಶಾಂಗ ಇಲಾಖೆ ಕೂಡ ಸ್ಪಷ್ಟಪಡಿಸಿದೆ, ನಮ್ಮ ಒಬ್ಬ ಪೈಲಟ್ ಕೂಡ ಅಲ್ಲಿ ಸಿಲುಕು ಹಾಕ್ಕೊಂಡಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅನ್ನೋದು. ಆದರೆ ವಿಡಿಯೋ ಪುರಾವೆಗಳ ಪ್ರಕಾರ ಇದೀಗ ಪೈಲಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಪಾಕಿಸ್ತಾನದಲ್ಲಿ. ಇದು ಸಾಕಷ್ಟು ಈಗ ಮತ್ತಷ್ಟು ಟೈಟ್ ಸಿಚುವೇಶನ್ನ ತಂದೊಡ್ಡುತ್ತಾ ಈಗಾಗಲೇ ಯುದ್ಧ ಘೋಷಣೆ ಆಗುವಂತಹ ಸಂಭವ ಇರೋದು ಕೂಡ ಖಚಿತ ಆಗ್ತಾ ಇದೆ. ಬಟ್ ಈಗ ಪಾಕಿಸ್ತಾನ ಯೂಟರ್ನ್ ಹೊಡಿತಾ ಇದೆ. ಮತ್ತೂ ಕೂಡ ಅವಕಾಶ ಇದೆ, ಮಾತುಕತೆ ಮುಖಾಂತರ ಬಗೆಹರಿಸಿಕೊಳ್ಳೋಣ. ಪೈಲಟ್ ಸಿಕ್ಕಿದ್ದಾಗಿಯೂ ಕೂಡ ಈ ಒಂದು ಮಾತನ್ನು ಹೇಳ್ತಾ ಇದೆ ಅಂತಂದರೆ ಪಾಕಿಸ್ತಾನ ಶರಣಾಗೋದಕ್ಕೆ ಈಗ ಸಿದ್ಧವಾಗಿ ನಿಂತಿದೆ ಅನ್ನುವಂಥದ್ದು. ಹಾಗಾಗಿ ವಿದೇಶಾಂಗ ಇಲಾಖೆಯಿಂದ ಪಾಕ್ಗೆ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ವಿದೇಶಾಂಗ ಇಲಾಖೆ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಪಾಕಿಸ್ತಾನದ ದುಷ್ಕೃತ್ಯ ಏನು ನಡೀತು, ಅದನ್ನು ಕುರಿತು ಇದೀಗ ವಿದೇಶಾಂಗ ಇಲಾಖೆಗೆ ಪಾಕಿಸ್ತಾನದ ಡೆಪ್ಯೂಟಿ ಹೈ ಕಮಿಷನರ್ಗೆ ಸಮನ್ಸ್ ಅನ್ನು ಕೊಟ್ಟಿದೆ. ಎಲ್ಲ ವಿವರಣೆಗಳನ್ನು ನೋಡ್ತಾ ಇದ್ರಿ. ಒಂದು ಕಡೆ ಆ ಒಂದು ಮಿಗ್ ವಿಮಾನವನ್ನು ಹೊಡೆದು ಉಳಿಸಿರುವಂಥದ್ದು, ಹಾಗೆಯೇ 6 ಜನ ಭಾರತೀಯ ವಾಯು ಸೇನೆಯ ಯೋಧರು ಹುತಾತ್ಮರಾಗಿದ್ದಾರೆ. ಜೊತೆಯಲ್ಲಿ ಈ ಒಂದು ಅನುಚಿತ ವರ್ತನೆ ಹಾಗೆ ಆ ಒಂದು ಚಕಮಕಿ ನಡೆಸಿತು ಪಾಕಿಸ್ತಾನ, ಅದಕ್ಕೆ ಉತ್ತರ ಕೊಡಬೇಕು. ಭಾರತದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಯುದ್ಧ ಸಾರೋದಕ್ಕೆ ಮುಂದಾಗಿದೆ ಪಾಕಿಸ್ತಾನ ಅಂತ ಹೇಳಿ ಈಗ ಹೈ ಕಮಿಷನರ್ಗೆ ಈ ಒಂದು ಸಮನ್ಸ್ ಅನ್ನು ಕೊಟ್ಟಿದೆ ಭಾರತ. ವಿದೇಶಾಂಗ ಇಲಾಖೆಯಿಂದ ಪಾಕ್ಗೆ ಸಮನ್ಸ್ ಜಾರಿ ಆಗಿದೆ. ಒಂದು ಕಡೆ ಪಾಕಿಸ್ತಾನ ಹೆದರಿ ಹಿಮ್ಮೆಟ್ಟೋದಕ್ಕೆ ಸಾಧ್ಯ ಆಗದೆ ಬರೀ ಬಡಾಯಿಯನ್ನು ಕೊಚ್ಕೊಳ್ತಾ ಇದೆ, ಶಾಂತಿ ಮಾತುಕತೆಯನ್ನು ಮಾತನಾಡೋದಕ್ಕೆ ಮುಂದಾಗ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ವಿದೇಶಾಂಗ ಇಲಾಖೆಯಿಂದ ಪಾಕ್ಗೆ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ.